ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರುವುದು. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ನಡೆದಿದ್ದು? ಒಳಗೆ ಇದು ಈ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ನೀಡಲಾಗಿತ್ತು. ಆ ಕಾಮಗಾರಿ ಒಂದು 4-5 ದಿವಸದಿಂದ ಸ್ಟಾರ್ಟ್ ಆಗಿ ಇವತ್ತು ಹಳೆ ಬಿಲ್ಡಿಂಗ್ ಏನಿದೆ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ನಮ್ಮ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಸ್ ವತಿಯಿಂದ. ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೆ ಒಂದು ಪೋರ್ಷನ್ ಆಫ್ ದ ಬಿಲ್ಡಿಂಗ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಆಗ ಅಲ್ಲಿ ಒಂದು 13-14 ಲೇಬರರ್ಸ್ ವರ್ಕ್ ಮಾಡ್ತಾಯಿದ್ರು. ಅದರಲ್ಲಿ 13 ಜನ ಈಗ ಸೇಫಾಗಿ ಇದ್ದಾರೆ, ಏನೂ ಇಂಜುರಿ ಆಗಿಲ್ಲ. ಒಬ್ಬರು ಅನ್ಫಾರ್ಚುನೇಟ್ಲಿ ಡೆಬ್ರಿಸ್ ಬಿದ್ದಾಗ ಅದರ ಕೆಳಗೆ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಈಗ ಅದಕ್ಕೆ ನಮ್ಮ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ವತಿಯಿಂದ ಸಂಪೂರ್ಣ ಪ್ರಯತ್ನ ನಾವು ಇದನ್ನು ಡೆಬ್ರಿಸ್ನ ತೆಗೆದು ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ. 4 ವರ್ಷಗಳ ಹಿಂದೆ ಒಂದು ಭಾಗ ಕುಸಿತ ಕಂಡಿದ್ದು ಸರ್. ಸೊ ಮತ್ತೆ ಇವತ್ತಿದಾಗಿರೋದು ಸರ್? ಇಲ್ಲ, ಖಂಡಿತ ಅದಕ್ಕೆ ಈಗ ರೀಸೆಂಟ್ಲಿ ಇದೆಲ್ಲ ಶಿಥಿಲ ಆಗಿದೆ ಅಂತ ಗಮನಕ್ಕೆ ಬಂದಾದ ಮೇಲೇ ಸರ್ಕಾರದ ವತಿಯಿಂದನೇ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ಆಗಿ ಇದೂ ಸ್ಟಾರ್ಟ್ ಆಗಿತ್ತು ಕೆಲಸ. ಆ ಕೆಲಸ ಸ್ಟಾರ್ಟ್ ಆದಮೇಲೆ ಅದು ವರ್ಕ್ ಮಾಡಿ ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೇ ಒಂದು ಪೋರ್ಷನ್ ಕೊಲ್ಯಾಪ್ಸ್ ಆಗಿದೆ. ಸೊ ಆದ ಕಾರಣ ಈಗ ಫಸ್ಟ್ ಪ್ರಯಾರಿಟೀಸ್ ಯಾರು ಸ್ಟಕ್ ಆಗಿದ್ದಾರೆ ಲೇಬ್ರರು, ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಪೂರ್ತಿ ನಮ್ಮ ಎಲ್ಲ ಟೀಮ್ಸು ಕಾರ್ಯಗತ ಆಗಿವೆ. ಸಂಪೂರ್ಣ ಕಟ್ಟಡ ಡೆಮಾಲಿಷ್ ಆರ್ಡರ್ ಆಗಿದೆ ಸರ್. ಈಗ ಡೆಮಾಲಿಷ್ ಮಾಡಿ ಹೊಸದು ಕಟ್ಟೋದಕ್ಕೆ ಟೆಂಡರ್ ಆಗಿದೆ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಈ ಎಲ್ಲೋ ಕಟ್ಟಡ ಕುಸಿರುವಂತಹ ಜಾಗ ಎಲ್ಲಿದೆ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಾಲೇಜಿನ ಕಟ್ಟಡಕ್ಕೂ ಈಗಾಗಲೇ ಆದೇಶ ಆಗಿದೆ. ಕಾಮಗಾರಿ ಮಾಡುವಂತಹ ವೇಳೆಯಲ್ಲಿ ಓರ್ವ ಸಿಬ್ಬಂದಿಯಲ್ಲಿ ಸಿಲುಕಿದ್ದಾರೆ. ಅವರ ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು. ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರುವುದು. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ನಡೆದಿದ್ದು? ಒಳಗೆ ಈ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ನೀಡಲಾಗಿತ್ತು. ಆ ಕಾಮಗಾರಿ ಒಂದು 4-5 ದಿವಸದಿಂದ ಸ್ಟಾರ್ಟ್ ಆಗಿ ಇವತ್ತು ಹಳೆ ಬಿಲ್ಡಿಂಗ್ ಏನಿದೆ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ನಮ್ಮ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಸ್ ವತಿಯಿಂದ. ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೆ ಒಂದು ಪೋರ್ಷನ್ ಆಫ್ ದ ಬಿಲ್ಡಿಂಗ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಆಗ ಅಲ್ಲಿ ಒಂದು 13-14 ಲೇಬರರ್ಸ್ ವರ್ಕ್ ಮಾಡ್ತಾಯಿದ್ರು. ಅದರಲ್ಲಿ 13 ಜನ ಈಗ ಸೇಫಾಗಿ ಇದ್ದಾರೆ, ಏನೂ ಇಂಜುರಿ ಆಗಿಲ್ಲ. ಒಬ್ಬರು ಅನ್ಫಾರ್ಚುನೇಟ್ಲಿ ಡೆಬ್ರಿಸ್ ಬಿದ್ದಾಗ ಅದರ ಕೆಳಗೆ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಈಗ ಅದಕ್ಕೆ ನಮ್ಮ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ವತಿಯಿಂದ ಸಂಪೂರ್ಣ ಪ್ರಯತ್ನ ನಾವು ಇದನ್ನು ಡೆಬ್ರಿಸ್ನ ತೆಗೆದು ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ. 4 ವರ್ಷಗಳ ಹಿಂದೆ ಒಂದು ಭಾಗ ಕುಸಿತ ಕಂಡಿದ್ದು ಸರ್. ಸೊ ಮತ್ತೆ ಇವತ್ತಿದಾಗಿರೋದು ಸರ್? ಇಲ್ಲ, ಖಂಡಿತ ಅದಕ್ಕೆ ಈಗ ರೀಸೆಂಟ್ಲಿ ಇದೆಲ್ಲ ಶಿಥಿಲ ಆಗಿದೆ ಅಂತ ಗಮನಕ್ಕೆ ಬಂದಾದ ಮೇಲೇ ಸರ್ಕಾರದ ವತಿಯಿಂದನೇ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ಆಗಿ ಇದೂ ಸ್ಟಾರ್ಟ್ ಆಗಿತ್ತು ಕೆಲಸ. ಆ ಕೆಲಸ ಸ್ಟಾರ್ಟ್ ಆದಮೇಲೆ ಅದು ವರ್ಕ್ ಮಾಡಿ ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೇ ಒಂದು ಪೋರ್ಷನ್ ಕೊಲ್ಯಾಪ್ಸ್ ಆಗಿದೆ. ಸೊ ಆದ ಕಾರಣ ಈಗ ಫಸ್ಟ್ ಪ್ರಯಾರಿಟೀಸ್ ಯಾರು ಸ್ಟಕ್ ಆಗಿದ್ದಾರೆ ಲೇಬ್ರರು, ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಪೂರ್ತಿ ನಮ್ಮ ಎಲ್ಲ ಟೀಮ್ಸು ಕಾರ್ಯಗತ ಆಗಿವೆ. ಸಂಪೂರ್ಣ ಕಟ್ಟಡ ಡೆಮಾಲಿಷ್ ಆರ್ಡರ್ ಆಗಿದೆ ಸರ್. ಈಗ ಡೆಮಾಲಿಷ್ ಮಾಡಿ ಹೊಸದು ಕಟ್ಟೋದಕ್ಕೆ ಟೆಂಡರ್ ಆಗಿದೆ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಈ ಎಲ್ಲೋ ಕಟ್ಟಡ ಕುಸಿರುವಂತಹ ಜಾಗ ಎಲ್ಲಿದೆ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಾಲೇಜಿನ ಕಟ್ಟಡಕ್ಕೂ ಈಗಾಗಲೇ ಆದೇಶ ಆಗಿದೆ. ಕಾಮಗಾರಿ ಮಾಡುವಂತಹ ವೇಳೆಯಲ್ಲಿ ಓರ್ವ ಸಿಬ್ಬಂದಿಯಲ್ಲಿ ಸಿಲುಕಿದ್ದಾರೆ. ಅವರ ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು. ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರುವುದು. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ನಡೆದಿದ್ದು? ಒಳಗೆ ಈ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ನೀಡಲಾಗಿತ್ತು. ಆ ಕಾಮಗಾರಿ ಒಂದು 4-5 ದಿವಸದಿಂದ ಸ್ಟಾರ್ಟ್ ಆಗಿ ಇವತ್ತು ಹಳೆ ಬಿಲ್ಡಿಂಗ್ ಏನಿದೆ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ನಮ್ಮ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಸ್ ವತಿಯಿಂದ. ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೆ ಒಂದು ಪೋರ್ಷನ್ ಆಫ್ ದ ಬಿಲ್ಡಿಂಗ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಆಗ ಅಲ್ಲಿ ಒಂದು 13-14 ಲೇಬರರ್ಸ್ ವರ್ಕ್ ಮಾಡ್ತಾಯಿದ್ರು. ಅದರಲ್ಲಿ 13 ಜನ ಈಗ ಸೇಫಾಗಿ ಇದ್ದಾರೆ, ಏನೂ ಇಂಜುರಿ ಆಗಿಲ್ಲ. ಒಬ್ಬರು ಅನ್ಫಾರ್ಚುನೇಟ್ಲಿ ಡೆಬ್ರಿಸ್ ಬಿದ್ದಾಗ ಅದರ ಕೆಳಗೆ
ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಈಗ ಅದಕ್ಕೆ ನಮ್ಮ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ವತಿಯಿಂದ ಸಂಪೂರ್ಣ ಪ್ರಯತ್ನ ನಾವು ಇದನ್ನು ಡೆಬ್ರಿಸ್ನ ತೆಗೆದು ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ. 4 ವರ್ಷಗಳ ಹಿಂದೆ ಒಂದು ಭಾಗ ಕುಸಿತ ಕಂಡಿದೆ ಸರ್. ಸೊ ಮತ್ತೆ ಇವತ್ತಿದಾಗಿರೋದು ಸರ್. ಇಲ್ಲ, ಖಂಡಿತ ಅದಕ್ಕೆ ಈಗ ರೀಸೆಂಟ್ಲಿ ಇದೆಲ್ಲ ಶಿಥಿಲ ಆಗಿದೆ ಅಂತ ಗಮನಕ್ಕೆ ಬಂದಾದ ಮೇಲೇ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ಆಗಿ ಇದೂ ಸ್ಟಾರ್ಟ್ ಆಗಿತ್ತು ಕೆಲಸ. ಆ ಕೆಲಸ ಸ್ಟಾರ್ಟ್ ಆದಮೇಲೆ ಅದು ವರ್ಕ್ ಮಾಡಿ ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೇ ಒಂದು ಪೋರ್ಷನ್ ಕೊಲ್ಯಾಪ್ಸ್ ಆಗಿದೆ. ಸೊ ಆದ ಕಾರಣ ಈಗ ಫಸ್ಟ್ ಪ್ರಯಾರಿಟೀಸ್ ಯಾರು ಸ್ಟಕ್ ಆಗಿದ್ದಾರೆ ಲೇಬ್ರರು, ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಪೂರ್ತಿ ನಮ್ಮ ಎಲ್ಲ ಟೀಮ್ಸು ಕಾರ್ಯಗತ ಆಗಿವೆ. ಸಂಪೂರ್ಣ ಕಟ್ಟಡ ಡೆಮಾಲಿಷ್ ಆರ್ಡರ್ ಆಗಿದೆ ಸರ್. ಈಗ ಡೆಮಾಲಿಷ್ ಮಾಡಿ ಹೊಸದು ಕಟ್ಟೋದಕ್ಕೆ ಟೆಂಡರ್ ಆಗಿದೆ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಈ ಎಲ್ಲೋ ಕಟ್ಟಡ ಕುಸಿರುವಂತಹ ಜಾಗ ಎಲ್ಲಿದೆ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಾಲೇಜಲ್ಲಿ ಕಟ್ಟಡಕ್ಕೂ ಈಗಾಗಲೇ ಆದೇಶ ಆಗಿದೆ. ಕಾಮಗಾರಿ ಮಾಡುವಂತಹ ವೇಳೆಯಲ್ಲಿ ಓರ್ವ ಸಿಬ್ಬಂದಿಯಲ್ಲಿ ಸಿಲುಕಿದ್ದಾರೆ. ಅವರ ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು. ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಪುಟ್ಟದ ಅನಾಹುತ ಸಂಭವಿಸಿರುವುದು. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ನಡೆದಿತ್ತು? ಒಳಗೆ ಈ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ನೀಡಲಾಗಿತ್ತು. ಆ ಕಾಮಗಾರಿ ಒಂದು 4-5 ದಿವಸದಿಂದ ಸ್ಟಾರ್ಟ್ ಆಗಿ ಇವತ್ತು ಹಳೆ ಬಿಲ್ಡಿಂಗ್ ಏನಿದೆ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ನಮ್ಮ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಸ್ ವತಿಯಿಂದ. ಆ ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೆ ಒಂದು ಪೋರ್ಷನ್ ಆಫ್ ದ ಬಿಲ್ಡಿಂಗ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಆಗ ಅಲ್ಲಿ ಒಂದು 13-14 ಲೇಬರರ್ಸ್ ವರ್ಕ್ ಮಾಡ್ತಾಯಿದ್ರು. ಅದರಲ್ಲಿ 13 ಜನ ಈಗ ಸೇಫಾಗಿ ಇದ್ದಾರೆ, ಏನೂ ಇಂಜುರಿ ಆಗಿಲ್ಲ. ಒಬ್ಬರು ಅನ್ಫಾರ್ಚುನೇಟ್ಲಿ ಡೆಬ್ರಿಸ್ ಬಿದ್ದಾಗ ಅದರ ಕೆಳಗೆ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಈಗ ಅದಕ್ಕೆ ನಮ್ಮ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ವತಿಯಿಂದ ಸಂಪೂರ್ಣ ಪ್ರಯತ್ನ ನಾವು ಇದನ್ನು ಡೆಬ್ರಿಸ್ನ ತೆಗೆದು ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ. 4 ವರ್ಷಗಳ ಹಿಂದೆ ಒಂದು ಭಾಗ ಕುಸಿತ ಕಂಡಿದೆ ಸರ್. ಸೊ ಮತ್ತೆ ಇವತ್ತಿದಾಗಿರೋದು ಸರ್. ಇಲ್ಲ, ಖಂಡಿತ ಅದಕ್ಕೆ ಈಗ ರೀಸೆಂಟ್ಲಿ ಇದೆಲ್ಲ ಶಿಥಿಲ ಆಗಿದೆ ಅಂತ ಗಮನಕ್ಕೆ ಬಂದಾದ ಮೇಲೇ ಸರ್ಕಾರದ ವತಿಯಿಂದ ಇದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮೋದನೆ ಆಗಿ ಇದೂ ಸ್ಟಾರ್ಟ್ ಆಗಿತ್ತು ಕೆಲಸ. ಆ ಕೆಲಸ ಸ್ಟಾರ್ಟ್ ಆದಮೇಲೆ ಅದು ವರ್ಕ್ ಮಾಡಿ ಡೆಮಾಲಿಷನ್ ಕಾರ್ಯ ನಡಿಬೇಕಾದ್ರೇ ಒಂದು ಪೋರ್ಷನ್ ಕೊಲ್ಯಾಪ್ಸ್ ಆಗಿದೆ. ಸೊ ಆದ ಕಾರಣ ಈಗ ಫಸ್ಟ್ ಪ್ರಯಾರಿಟೀಸ್ ಯಾರು ಸ್ಟಕ್ ಆಗಿದ್ದಾರೆ ಲೇಬ್ರರು, ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಪೂರ್ತಿ ನಮ್ಮ ಎಲ್ಲ ಟೀಮ್ಸು ಕಾರ್ಯಗತ ಆಗಿವೆ. ಸಂಪೂರ್ಣ ಕಟ್ಟಡ ಡೆಮಾಲಿಷ್ ಆರ್ಡರ್ ಆಗಿದೆ ಸರ್. ಈಗ ಡೆಮಾಲಿಷ್ ಮಾಡಿ ಹೊಸದು ಕಟ್ಟೋದಕ್ಕೆ ಟೆಂಡರ್ ಆಗಿದೆ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಈ ಎಲ್ಲೋ ಕಟ್ಟಡ ಕುಸಿರುವಂತಹ ಜಾಗ ಎಲ್ಲಿದೆ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಾಲೇಜಲ್ಲಿ ಕಟ್ಟಡಕ್ಕೂ ಈಗಾಗಲೇ ಆದೇಶ ಆಗಿದೆ. ಕಾಮಗಾರಿ ಮಾಡುವಂತಹ ವೇಳೆಯಲ್ಲಿ ಓರ್ವ ಸಿಬ್ಬಂದಿಯಲ್ಲಿ ಸಿಲುಕಿದ್ದಾರೆ. ಅವರ ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು.